ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಪಾಮ್ ಜುಮೇರಾ, ದುಬೈಯಲ್ಲಿರೋದು ಅಟ್ಲಾಂಟಿಸ್ ಪಾಮ್ ಜುಮೇರಾ ಗೆ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಜೊತೆ ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ನಾನು ನಿಮಗೆ ತೋರಿಸ್ತಾ ಇರೋದು. ಅಂಡರ್ ವಾಟರ್ ಎಕ್ಸ್ಪೀರಿಯೆನ್ಸು ತುಂಬ 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 ಚೆನ್ನಾಗಿದೆ. ಇದು ಹೆಸರು ಬಂದು ಲಾಸ್ಟ್ ಎಂಬರ್ಸ್ ಅಕ್ವೇರಿಯಂ ಅಟ್ಲಾಂಟಿಸ್ ಅಂತ, ದ ಪಾಮ್ ಇನ್ ದುಬೈ ಅಂತ ಹಾಕಿದ್ರೆ ನಿಮ್ಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಪರ್ ಹೆಡ್ ಒಬ್ರಿಗೆ ಬಂದು 75 dirhams AED ಇರುತ್ತೆ. ಅಮೇಝಿಂಗ್ ಅಂದರೆ ನೀವು ಖುಷಿ ಪಡ್ತೀರಾ. ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿದೆ. ಮಾತ್ರ ಅದು ಏನಂತಾರೆ, ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ನಿಮಗೆ ತುಂಬ ಚೆನ್ನಾಗಿರುತ್ತೆ. ಇದು ಯಾವಾಗಾದರೂ ನೀವು ಹೋದರೆ ಇದು, ಅದರಲ್ಲಿ ಮಕ್ಕಳನ್ನಂತೂ ಇದ್ರು ಅಂತೂ ದೇ ವಿಲ್ ಎಂಜಾಯ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಿಕ್ಚರ್ಸ್ ನೀವು ಒಂದೊಂದು ನೋಡ್ತಾ ಇರ್ಬೋದು. ನಾನು ನಿಮ್ಗೆ ಇಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಆ ಫೋಟೋಸ್ ನೋಡೋಕೆ ನಂಗೆ ಖುಷಿ ಆಗ್ತಾಯಿದೆ. ಮತ್ತು ಇಲ್ಲಿ ತುಂಬ ನೇಚರು, ಆ್ಯನಿಮಲ್ಸು, ಫೋಟೋಗ್ರಫಿ, ಒಂದು ಗ್ರೇಟ್ ಎಕ್ಸ್ಪೀರಿಯೆನ್ಸು. ರೆಡ್ ಸಿ ಅಟ್ಲಾಂಟಿಸ್ ರೀಜನ್ನು ಸಖತ್ತಾಗಿದೆ. ಕಂಪ್ಲೀಟ್ ನಿಮಗೆ ಎಕ್ಸಿಬಿಷನ್ ಥರ ಇರುತ್ತೆ. ತುಂಬ ಅಂದರೆ ಅದು ಹೇಳೋಕ್ಕಾಗಲ್ಲ. ನೀವು ನೋಡ್ತಾ ಇರಬಹುದು ಮರೀನ್ ಶೋನ. ಇಲ್ಲಿ ಅದ್ಭುತ ಅಂದರೆ ಒಂದಕ್ಕಿಂತ ಒಂದು ಅದ್ಭುತ ಇದೆ. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಆ್ಯಕ್ಚುಲಿ ನಿಮ್ಗೆ ಎಲ್ಲೂ ಸಿಗಲ್ಲ ಈ ಎಕ್ಸ್ಪೀರಿಯೆನ್ಸು. ತುಂಬ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದರಲ್ಲಿ ಸ್ಪೆಷಲಿ ಮಕ್ಕಳಿದ್ರೆ ಎಂಜಾಯ್ ಮಾಡ್ತಾರೆ. ಮರೀನ್ ಲೈಫು, ಫ್ಯಾಮಿಲಿ ಅಟ್ರ್ಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಟಿಕೆಟ್ ಬಂದು ಹೇಳಿದ್ದೀನಿ ನಾನು ನಿಮಗೆ, ಆಲ್ಮೋಸ್ಟ್ ನಿಮಗೊಂದು 4-5 hours ಅಂತೂ ಬೇಕು ಫೋಟೋಸ್. ಯಾಕಂದರೆ ತುಂಬ ಕ್ರೌಡ್ ಇರುತ್ತೆ. ಫೋಟೋಸ್ಗಳೆಲ್ಲ ತೊಗೊಬೇಕು, ವಿಡಿಯೋಸ್ ಮಾಡ್ಕೊಳೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ದಯವಿಟ್ಟು ಹೋಗಿ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಮತ್ತು ಇಲ್ಲಿ ನೋಡಬೇಕಿತ್ತು, ನೀವು ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಝೋನು, ಡಿಫ್ರೆಂಟ್ ಥೀಮ್ಸು, ಅಂಡರ್ ವಾಟರ್ ಜರ್ನಿ ಅಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಒಂದೊಂದು ನನಗೆ ಅದು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅಷ್ಟು ಬ್ಯೂಟಿಫುಲ್. ಪ್ಲೀಸ್ ಡೋಂಟ್ ಮಿಸ್ ದಿಸ್. ನೀವು ಅಬುದಾಬಿಗೆ ಬಂದರೆ ದಯವಿಟ್ಟು, ಮೋಸ್ಟ್ ಆಫ್ ದ ಜನ ಅಟ್ಲಾಂಟಿಸ್ ಪಾಮ್ ಜುಮೇರಾ ಹೋಗ್ತಾರೆ, ಬಟ್ ಇನ್ಸೈಡ್ ಇದಕ್ಕೋಸ್ಕರ ಅಂತ ಸ್ಪೆಂಡ್ ಮಾಡಲ್ಲ. ಬಟ್ ಮಕ್ಕಳ ಜೊತೆ ನೀವೇನಾದರೂ ಬಂದರೆ ತುಂಬ 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 ಚೆನ್ನಾಗಿರುತ್ತೆ. ಯು ವಿಲ್ ಹ್ಯಾವ್ ಎನ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್. ತುಂಬ ತುಂಬ ಚೆನ್ನಾಗಿದೆ. ಇದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ನೀವು ನೋಡ್ಬೋದು ಗ್ಲಾಸ್ ಮೂಲಕ ನಾವು ನೋಡ್ತಾ ಇರ್ಬೋದು. ಎಷ್ಟು ಅಂಡರ್ ವಾಟರ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಮಕ್ಕಳಂತೂ ಕೊಂದು ಬೆಳೆಸ್ತಾ ಇರ್ತಾರೆ. ಅಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಶಾರ್ಕ್ಸು, ಲಾರ್ಜ್ ಮರೀನ್ ಆ್ಯನಿಮಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಸ್ವಿಮ್ ಮಾಡೋದು ನೋಡ್ತಾ ಇರಬೇಕು. ಆ ಮೀನುಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಾನಂತೂ ಆನೆಸ್ಟಾಗಿ ಹೇಳಬೇಕು ಅಂದರೆ ಈ ಸೆಕ್ಷನ್ ನೋಡಿದಾಗಂತೂ ನಂಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಮತ್ತು ಅಲ್ಲಿ ಮರೀನ್ದು ಶೂಸ್ ಎಲ್ಲ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದನ್ನು ನೋಡೋಕೆ ಒಂದು ವಾವ್ ಎಕ್ಸ್ಪೀರಿಯೆನ್ಸ್ ಅದು. ಇದಂತೂ ನೀವು ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ. ನೀವು UAE ಹೊಸ್ದಾಗಿ ಬಂದಿದ್ದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಇದೊಂದು ಎಕ್ಸ್ಪೀರಿಯೆನ್ಸ್ನ ನೀವು ದಯವಿಟ್ಟು ನೋಡಬೇಕು. ಪರ್ಸ್ನಲಿ ನಂಗೆ ತುಂಬ ಇಷ್ಟವಾಗಿದ್ದ ಪ್ಲೇಸ್ ಇದು. ಮತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ನಾನು ಮೋರ್ ದೆನ್ 4 hours ಮೇಲಿದ್ದೆ. ನಂಗಂತೂ ತುಂಬಾ ಫುಲ್ ಪಾಮು, ಅಟ್ಲಾಂಟಿಸು ಎಲ್ಲ ನೋಡಿಕೊಂಡು ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಮೇಝಿಂಗ್ ಇತ್ತು. ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಆಲ್ ಟುಗೆದರ್. ವರ್ತ್ ವಿಸಿಟಿಂಗ್ ಮಾಡೋದು, ವರ್ತ್ ಆ್ಯಕ್ಚುಲಿ. ಇದು ಕಂಪ್ಲೀಟ್ ಏನಂತಾರೆ, ಒಂದು ಬೇರೆ ಪ್ರಪಂಚದಲ್ಲೇ ಇದ್ದೀವೇನೋ ನಾವು ಅನ್ನೋ ಥರ. ಅದರಲ್ಲೂ ಫೋಟೋಸು, ಒಂದೊಂದು ಫೋಟೋಸು ಬಂದಿದೆ. ನಾನು ತುಂಬ ಚೆನ್ನಾಗೇ ಬಂದಿದೆ ನಂದು ಫೋಟೋಸ್ ಆ್ಯಕ್ಚುಲಿ. ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಇದು ನೀವು ಹೋಗಬೇಕು ಅಂತ ಅಂದರೆ, ನೀವು ದುಬೈಯಿಂದ ಪಾಮ್ ಅಟ್ಲಾಂಟಿಸ್ಗೆ ಹೋಗಬೇಕು ಅಂದರೆ ನಿಮಗೆ ಬಸ್ಸಸ್ ಇದೆ. ಫ್ರೀಕ್ವೆಂಟಾಗಿ ಬಸ್ಸಸ್ ಇದೆ. ದುಬೈ ಮಾಲಿಂದನೂ ಬಸ್ಸಸ್ ಇದೆ. ಇಲ್ಲ ಈಸಿಯೆಸ್ಟ್ ವೇ ಅಂದರೆ ನಿಮಗೆ ಮೆಟ್ರೋ ಮತ್ತು ಟ್ರ್ಯಾಮ್, ಅದರಲ್ಲೂ ಹೋಗ್ಬೋದು. ಮತ್ತು ವೆಹಿಕಲಲ್ಲೂ ಹೋಗ್ಬೋದು. ಒಂದು
ಮಧ್ಯಾಹ್ನ ಒಂದು ನೀವಿಲ್ಲಿ ದುಬಾಯಿಂದ ಒಂದು 11:30-12 ಬಿಟ್ರೂ ಆಫ್ಟರ್ನೂನ್ ಟೈಮ್ಗೆ ಹೋಗ್ಬೋದು, ಚೆನ್ನಾಗಿರುತ್ತೆ. ಮತ್ತು ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಒಳ್ಳೆ ಪ್ಲೇಸ್ ಅದು. ಮತ್ತು ಮರಿಂದು ಶೋಸ್ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಸಿ ಒಳಗೆ ಈ ಥರ ಮರೀನ್ ಆ್ಯನಿಮಲ್ಸ್ ಇಟ್ಕೊಂಡು ಇವರು ಅದ್ರ ಜೊತೆನೇ ಅಲ್ಲಿ ಶೋಸ್ ಮಾಡ್ತಿದ್ದಾರಲ್ಲ, ಇಟ್ಸ್ ಅನ್ ಅಮೇಝಿಂಗ್. ಅದನ್ನು ನೋಡೋಕ್ಕೆ ಎಲ್ಲ ಕಂಪ್ಲೀಟ್ ಗ್ಲಾಸ್, ಆ್ಯಕ್ಚುಲಿ ಗ್ಲಾಸ್ ಅಕ್ವೇರಿಯಮ್ಮು, ಮತ್ತು ಸೇಫ್ಟಿನೂ ಇದೆ. ಫೋಟೋಸು ವಿಡಿಯೋಸು ತೊಗೊಳೋಕ್ಕೆ ತುಂಬ ಚೆನ್ನಾಗಿದೆ. ಇಟ್ಸ್ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು. ಇದು ಏನಂತ ಅಂದರೆ ಇಲ್ಲಿ ಮಕ್ಕಳು ಅಷ್ಟೇ ಅಲ್ಲಿ ನೋಡ್ತಾ ಇರ್ಬೋದು, ಕ್ಲಾಪ್ಸ್ ಆಡಿಕೊಂಡು ಜಂಪ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಅವರು ಕಿಸ್ ಮಾಡಿ ಹಾರ್ಟ್ ಶೇಪ್ಸ್ ಎಲ್ಲ ಕೊಟ್ಟು ಅವರು ಡ್ಯಾನ್ಸ್ ಆಡ್ತಾ ಇರ್ತಾರೆ. ಸೊ ಇಟ್ ಈಸ್ ಮ್ಯೂಸಿಕ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಮರೀನ್ ಲೈಫ್ ಎಷ್ಟು ಚೆನ್ನಾಗಿದೆ ಅನ್ನೋದನ್ನ ನೀವೇ ಒಂದು ಸಲ ಕಣ್ಣಾರೆ ನೋಡಿದ್ರೆ ಇದೊಂದು ತುಂಬ ಚೆನ್ನಾಗಿ ಅನಿಸುತ್ತೆ. ಇದು ಬಂದ್ಬಿಟ್ಟು ನಾನು ಇದು ಅಲ್ಲಿ ಹೋದಾಗ ನೋಡಿದ್ದು 11 ಮಿಲಿಯನ್ ಲೀಟರ್ಸ್ ಕೆಪಾಸಿಟಿ ಇರುವ ಯೂಸ್ ದೊಡ್ಡ ಅಕ್ವೇರಿಯಂ. ಆ್ಯಕ್ಚುಲಿ ತುಂಬ ದೊಡ್ಡದು. ಅದರಲ್ಲಿ ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಆಳ ಇದೆ ಇದು ಅಂತ. ಮತ್ತು ಫಿಶ್ರೀಸು, ಶಾರ್ಕ್ಸ್ ಇರ್ಬೋದು. ಸೂಪರ್ ಅಂದರೆ ಸೂಪರ್. ನಾನು ತುಂಬ ದಿವಸದಿಂದ ಹೋಗಬೇಕು ಅಂದ್ಕೊತಾ ಇದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಐ ಹ್ಯಾವ್ ಬೀನ್ ಗಾನ್. ತುಂಬ ಖುಷಿ ಆಗ್ತಿದೆ. ಜೆಲಿ ಫಿಶ್ ಸೆಕ್ಷನ್ಸ್ ನೋಡ್ಬೋದು, ಅದು ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೀಚರ್ಸ್ ಇದೆ ಅಂಡರ್ ವಾಟರಲ್ಲಿರೋ ಪ್ರಾಣಿಗಳೆಲ್ಲ ತುಂಬ ಚೆನ್ನಾಗಿದೆ. ನಿಮಗೆ ಒಂದಕ್ಕಿಂತ ಒಂದು ಅದ್ಭುತ. ಮತ್ತು ಪ್ರತಿ ಸಲ ರಿಪೀಟ್ ಆಗೋಲ್ಲ, ಡಿಫ್ರೆಂಟ್ ಆ ಲೈಟ್ಸಿಂಗೆಲ್ಲ ಚೇಂಜ್ ಆಗ್ತಾ ಇರುತ್ತೆ. ಅದನ್ನ ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದು ಫಸ್ಟ್ ಆಫ್ ಆಲ್ ಅದನ್ನ ನೋಡ್ತಾ ಇದ್ರೇ ನಮಗೊಂಥರ ಮೈ ಜುಮ್ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಕಡೆಯೂ ಡಿಸ್ಕ್ರಿಪ್ಷನ್ಸ್ ಹಾಕಿರ್ತಾರೆ, ಅಲ್ಲಿ ಯಾವ ಪ್ರಾಣಿಗಳಿದೆ ಏನಿದೆ ಅದು ಡೀಟೇಲಿಂಗು ಎಲ್ಲ ಫುಲ್ಲು ಹಾಕಿರ್ತಾರೆ. ಒಂದು ದೊಡ್ಡ ಟನಲ್ ಒಳಗಡೆ ಹೋಗ್ತೀವಿ. ಅದು ಒಂದು ಸಲ ಅದು ಎಂಟ್ರೆನ್ಸ್ ಟಿಕೆಟ್ ಒಳಗಡೆ ತೊಗೊಂಡು ಎಂಟ್ರೆನ್ಸ್ ಒಳಗಡೆ ಹೋಗಿಬಿಟ್ರೆ ನಾವು ಒಂದು ಕಂಪ್ಲೀಟ್ ಅಂಡರ್ ವಾಟರ್ ಮಾತ್ರ ನಮಗೆ ಆ ಲಾರ್ಜ್ ಅಕ್ವೇರಿಯಂ ಮಧ್ಯ ಒಳಗಡೆ ನಾವಿರ್ತೀವಿ. ಎಕ್ಸ್ಪೀರಿಯನ್ಸ್ ಅಂತೂ ಎಂಟ್ರೆನ್ಸ್ ಒಳಗಡೆ ಹೋಗೋದಷ್ಟೇ. ಅದಾದಮೇಲೆ ಏನಂತಾರೆ, ನಾವಾಗೇ ಇರೋದಿಲ್ಲ. ಫುಲ್ ಫಿಶರ್ಸು, ಶಾರ್ಕ್ಸು, ವೆರೈಟಿ ಆಫ್ ಡಿಫ್ರೆಂಟ್ ಥೀಮ್ಸು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇದೊಂದು ಮತ್ತು ಚೆನ್ನಾಗಿ ವೆಲ್ ಮೇಂಟೈನ್ಡ್ ಇದೆ. ವಾಟರು ಅಷ್ಟೇ ತುಂಬ ಕ್ಲೀನಾಗಿದೆ. ಫುಲ್ ಆಫ್ ಬ್ಲೂ ವಾಟರ್, ಸಖತ್ತಾಗಿದೆ ಆ್ಯಕ್ಚುಲಿ. ಇಲ್ಲಿ ಬಂದುಬಿಟ್ಟು 65,000 ಹೆಚ್ಚು ಕ್ಕಿಂತ ಪುಟ್ಟ ಪ್ರಾಣಿ, ಮೀನುಗಳು, ಶಾರ್ಕ್ಸು ಎಲ್ಲ ಸೇರಿಸಿದ್ರೆ ಮರೀನ್ ಆ್ಯನಿಮಲ್ಸ್ ಅಂತ 65,000ಕ್ಕಿಂತ ಹೆಚ್ಚು ಇದೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಒಂದು ಸಲ ಮಿಸ್ ಮಾಡದೆ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ. ನಾನು ದುಬೈಗೆ ಬಂದು ಆಲ್ಮೋಸ್ಟ್ 3-4 ಇಯರ್ಸ್ ಆದಮೇಲೆ ಇದು ಹೋಗಿರೋದು. ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸು. ನನಗೆ ತುಂಬ ಇಷ್ಟ ಆಯಿತು. ನೀವೇನಾದರೂ ದುಬೈಯಲ್ಲಿದ್ದು ಆಗಲೇ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇನ್ ಕೇಸ್ ನೀವೇನಾದರೂ ಬೆಂಗಳೂರಿಂದನೋ ಬೇರೆ ಕಡೆಯಿಂದನೋ ನನ್ನ ವಿಡಿಯೋಸ್ ವಾಚ್ ಮಾಡ್ತಿದ್ರೆ ದಯವಿಟ್ಟು ನಿಮಗೆ ಹೇಗೆ ಅನಿಸ್ತು, ನಿಮ್ಗೆ ಇಷ್ಟ ಆಯಿತಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ನೀವು ದಯವಿಟ್ಟು ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾಯಿರಿ, ನನಗೆ ಎಂಕರೇಜ್ ಮಾಡ್ತಾಯಿರಿ. ನನಗೆ ಗೊತ್ತಿರೋ ಎಕ್ಸ್ಪೀರಿಯೆನ್ಸು, ನನಗೆ ಗೊತ್ತಿರೋ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ. ಅಕ್ರಾಸ್ ದ ವರ್ಲ್ಡ್ ಇಂದ ಇದೊಂದು ಬಿಗ್ ಪ್ಲ್ಯಾಟ್ಫಾರ್ಮ್ ನನಗೆ ಕನೆಕ್ಟ್ ಆಗೋಕ್ಕೆ. ಸೊ ನಿಮ್ಮೆಲ್ಲರ ಆಶೀರ್ವಾದನ ಹೀಗೆ ಸಪೋರ್ಟ್ ಮಾಡಿ. ನನ್ನ ಕೈಲಾಗಿರೋದು ನಾನು ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ನೋಡಾದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ. ಯಾಕಂದರೆ ನನ್ನ ಹತ್ರ ಮೊಬೈಲ್ದು ಶೂಟಿಂಗ್ ಮಾಡೋಕ್ಕೆ ಇದಿರಲಿಲ್ಲ. ನನ್ನ ಮೊಬೈಲಲ್ಲಿ ನಾನು ಏನು ತಗೊಂಡು ಅದನ್ನು ನೀವು ಪೋಸ್ಟ್ ಮಾಡ್ತೀನಿ. ಸೊ ನಿಮಗೆ ಏನು ಅನಿಸ್ತು, ಚೆನ್ನಾಗಿದೆಯಾ, ಏನು ಬೆಟರ್ ಆಗಿ ಮಾಡಬೇಕಿತ್ತ, ಇವೆಲ್ಲ ನಿಮ್ಮ ಕಮೆಂಟ್ ಸೆಕ್ಷನ್ ಮಾಡಿ. ಮತ್ತು ಹೀಗೆ ನನಗೆ ಎಂಕರೇಜ್ ಮಾಡಿ.
ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಂತಾರೆ, ನಿಮ್ಮಿಂದಲೇ ನಾನು ವಿಡಿಯೋ ಮಾಡೋಕ್ಕೆ ಸಾಧ್ಯ. ಸೊ ದಯವಿಟ್ಟು ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಟೇಕ್ ಕೇರ್, ಬಾಯ್.